ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಾನಟಿ ರಿಯಾಲಿಟಿ ಶೋನಲ್ಲಿ ಮೈಸೂರಿನ ಹುಡುಗಿ ಪ್ರಿಯಾಂಕಾ ಆಚಾರ್ ಗೆಲುವು ಸಾಧಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಪ್ರಿಯಾಂಕಾ ಆಚಾರ್ ಅವರ ತಂದೆ ದರ್ಶನ್ ಅವರ ಕ್ಲಾಸ್ಮೇಟ್ ಅಂತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ದು, ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ. ಇತ್ತ ದರ್ಶನ್ ಅವರ ಆಪ್ತ ಸ್ನೇಹಿತನ ಪುತ್ರಿ ಮಹಾನಟಿ ರಿಯಾಲಿಟಿ ಶೋ ವಿಜೇತರಾಗಿದ್ದಾರೆ. ಹೌದು, ಜೀ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ರಿಯಾಲಿಟಿ ಶೋ ಪ್ರಸಾರವಾಗುತ್ತಿತ್ತು. ಮಹಾನಟಿ ರಿಯಾಲಿಟಿ ಶೋಗೆ ದರ್ಶನ್ ಆಪ್ತ ನಿರ್ದೇಶಕ ತರುಣ್ ಸುಧೀರ್, ನಟ ರಮೇಶ್ ಅರವಿಂದ್, ನಟಿ ಪ್ರೇಮಾ, ನಿಶ್ವಿಕಾ ನಾಯ್ಡು ತೀರ್ಪುಗಾರರಾಗಿದ್ದರು. ಇದೇ ಶೋನಲ್ಲಿ ಮೈಸೂರಿನ ಪ್ರಿಯಾಂಕಾ ಆಚಾರ್ ಗೆಲುವಿನ ನಗೆ ಬೀರಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ, ದರ್ಶನ್ ಅವರ ಕ್ಲಾಸ್ಮೇಟ್ ಪುತ್ರಿ ಈ ಪ್ರಿಯಾಂಕಾ ಆಚಾರ್. ಮೈಸೂರು ಮೂಲದ ಪ್ರಿಯಾಂಕಾ ಆಚಾರ್ ಅವರ ತಂದೆ ಹಾಗೂ ದರ್ಶನ್ ಕ್ಲಾಸ್ಮೇಟ್ಸ್ ಆಗಿದ್ದರು. ಪ್ರಿಯಾಂಕಾ ಆಚಾರ್ ಹಾಗೂ ದರ್ಶನ್ ತಂದೆ ಕ್ಲೋಸ್ ಫ್ರೆಂಡ್ಸ್. ಮಹಾನಟಿ ರಿಯಾಲಿಟಿ ಶೋಗೆ ಪ್ರಿಯಾಂಕಾ ಆಚಾರ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ದರ್ಶನ್ ಫೋನ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಕಲ್ತ್ಕೋ ಅಂತೇಳಿ ವಿಶ್ ಮಾಡಿದ್ದರಂತೆ. ಇನ್ನು ದರ್ಶನ್ ಅವರನ್ನ ಖುದ್ದು ಭೇಟಿಯಾಗಿ ಪ್ರಿಯಾಂಕಾ ಆಚಾರ್ ಆಶೀರ್ವಾದ ಕೂಡ ಪಡೆದಿದ್ದರಂತೆ. ಇನ್ನು ಮಹಾನಟಿ ಶೋ ಗೆದ್ದ ಪ್ರಿಯಾಂಕಾ ಆಚಾರ್ ಬಗ್ಗೆ ತಂದೆ ಹೆಮ್ಮೆ ಪಟ್ಟಿದ್ದಾರೆ. ನನ್ನ ಮಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದಿದ್ದಾಳೆ. ಅವಳು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಲ್ಲ. ಅವಳು ತಪ್ಪು ಹೆಜ್ಜೆ ಇಡಲ್ಲ ಎಂದು ನಂಬಿಕೆ ಇದೆ ಎಂದಿದ್ದಾರೆ ಪ್ರಿಯಾಂಕಾ ಆಚಾರ್ ತಂದೆ. ಇನ್ನು ಮೈಸೂರಿನ ಪ್ರಿಯಾಂಕಾ ಆಚಾರ್, ಚಿತ್ರದುರ್ಗದ ಗಗನ, ಕಾರವಾರದ ಶ್ವೇತಾ ಭಟ್, ಮೂಡುಬಿದ್ರೆಯ ಆರಾಧನಾ ಭಟ್, ತರೀಕೆರೆಯ ಧನ್ಯಶ್ರೀ ಮಹಾನಟಿ ಶೋನ ಫೈನಲಿಸ್ಟ್ ಆಗಿದ್ದರು. ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿರುವ ಮೈಸೂರಿನ ಪ್ರಿಯಾಂಕಾ ಆಚಾರ್ ವಿನ್ನರ್ ಆದರು. ತರೀಕೆರೆ ಧನ್ಯಶ್ರೀ ರನ್ನರ್ ಅಪ್ ಆದರು. ವಿನ್ನರ್ ಪ್ರಿಯಾಂಕಾ ಆಚಾರ್ಗೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ ನೀಡಿದ್ದಾರೆ. ಎರಡನೇ ಸ್ಥಾನ ಪಡೆದ ಧನ್ಯಶ್ರೀಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಮೂರನೇ ಸ್ಥಾನ ಪಡೆದ ಚಿತ್ರದುರ್ಗದ ಗಗನ, ನಾಲ್ಕನೇ ಸ್ಥಾನ ಪಡೆದ ಆರಾಧನಾ ಭಟ್, ಐದನೇ ಸ್ಥಾನ ಪಡೆದ ಶ್ವೇತಾ ಭಟ್ಗೆ ತಲಾ 1 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿದೆ. ಉದಯೋನ್ಮುಖ ನಟಿಯರಿಗೆ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಮತ್ತು ಮನ್ನಣೆ ಪಡೆಯಲು ವೇದಿಕೆಯನ್ನು ಒದಗಿಸುವ ಮೂಲಕ ಮಹಾನಟಿ ರಿಯಾಲಿಟಿ ಶೋ ಕಿರುತೆರೆಯಲ್ಲಿ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.